ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಯತೀಶ್ವರರಿಂದ ಅವರುಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಪೂರ್ಣಾನಂದ ಯತೀಶ್ವರರ ಅಡಿದಾಬರಗಳಲ್ಲಿ ದಂಡವತ್ತ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರುದೇವರ ಅಡಿದಾವರಗಳಲ್ಲಿ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಸರ ಅಡಿದಾವರಗಳಲ್ಲಿ ಕೂಡ ಅನೇಕ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಮುಮುಕ್ಷುಳ ಹಿತಚಿಂತಕರಾಗಿರುವ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನ ಅಡಿದಾವರಗಳಲ್ಲಿ ದಂಡವತ್ತ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಸಕಲ ಸಂತ ಮಹಂತರಡಿದಾವರಗಳಲ್ಲಿ ತಮ್ಮೆಲ್ಲರಲ್ಲಿ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ, ತಮ್ಮೆಲ್ಲರಿಗೂ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಶ್ರೀಮದ್ ಭಗವದ್ಗೀತೆಯ ಉಪದೇಶವನ್ನ ಮಾಡ್ತಾ ಬಂದ 5ನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗ 18ನೇ ಶ್ಲೋಕವನ್ನ ನಿನ್ನೆಯ ದಿನದಲ್ಲಿ ನಮಗೆ ತಿಳಿಸ್ತಾ ಬಂದ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಕವಿಹಸ್ತಿನಿ ಶುನಿ ಚೈವ ಸ್ವಪಾಕೆ ಚ ಪಂಡಿತ ಸಮದರ್ಶಿನಃ ಅನ್ನುವ ಈ ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ನಿಮ್ಮೆಲ್ಲರಿಗೆ ತಿಳಿಸ್ತಾ ಬಂದ. ಒಬ್ಬ ನಿಜವಾದ ಜ್ಞಾನಿ ಹೌದೇ ಇಲ್ಲವೇ ಎಂಬುದನ್ನ ನಿರ್ಣಯಿಸುವವರೆಗಲ್ಲೂ ಸಮದೃಷ್ಟಿಯಲ್ಲಿಯೇ ಹೊರಗೆ ಅವನು ಯಾವ ಕೆಲಸವನ್ನಾದರೂ ಮಾಡುತ್ತಿರಲಿ, ಯಾವ ವೇಷದಲ್ಲಾದರೂ ಇರಲಿ, ಹೊರಗೆ ಅವನು ಎಲ್ಲೆಲ್ಲಿಯೂ ತನ್ನ ಆತ್ಮನನ್ನೇ ನೋಡುವ ಸಮದೃಷ್ಟಿ ಇದ್ದರೆ ಅವನೇ ನಿಜವಾದ ಜ್ಞಾನಿ ಅಂತ ಹೇಳಿ ಕೂಡ ಹೇಳಿದ. ಜ್ಞಾನದ ಮಾತುಗಳನ್ನಾಡಿ ದೃಷ್ಟಿಯಲ್ಲಿ ಮಾತ್ರ ಭೇದವು ತುಂಬಿಕೊಂಡಿದ್ದರೆ ಅದು ವಾಚ ವೇದಾಂತವೇ ಆದಿತಲ್ಲದೆ ಅದು ನಿಜವಾದ ಅನುಷ್ಠಾನದ ವೇದಾಂತ ಅಲ್ಲ ಅಂತ ಕೂಡ ಹೇಳಿದ. ಅದಕ್ಕೆ ನಾವು ವಿದ್ಯಾ ಮತ್ತು ವಿನಯಗಳಿಂದ ಕೂಡಿ ಸಂಪೂರ್ಣವಾದ ವೇದಶಾಸ್ತ್ರಗಳ ಅಧ್ಯಯನ ಅಥವಾ ಅವುಗಳ ಅರ್ಥದ ಜ್ಞಾನವು ವಿದ್ಯೆಯಾಗಿದೆ. ಏನಂತಾರೆ ಅವರು? ವಿದ್ಯಾ ಮತ್ತು ವಿನಯಗಳಿಂದ ಕೂಡಿದ. ವಿದ್ಯೆನೂ ಬೇಕು, ವಿನಯನೂ ಬೇಕಂತ. ಆ ಸಂಪೂರ್ಣವಾದ ವೇದಶಾಸ್ತ್ರಗಳ ಅಧ್ಯಯನ ಅಥವಾ ಅವುಗಳ ಅರ್ಥದ ಜ್ಞಾನವು ಕೂಡ ಏನಾಗಿದೆ? ಅದು ನಿಜವಾದ ವಿದ್ಯೆಯಾಗಿದೆ. ನಮ್ರತ್ವ ಅಥವಾ ಉಪಶಾಂತಿಗೆ ಏನಂತಾರೆ? ಅದಕ್ಕ ವಿನಯ ಅಂತಾರ. ಅಂತ ವಿನಯ, ವಿದ್ಯೆನೂ ಇರಬೇಕು, ವಿನಯನೂ ಇರಬೇಕು. ವಿದ್ಯೆ ಇತ್ತು ಅದಕ್ಕೆ ವಿನಯ ಇರದಿದ್ದರೆ, ನಮ್ರತ ಇರದಿದ್ದರೆ ಆ ವಿದ್ಯೆಗೆ ಶೋಭಾಯಮಾನ ಅಲ್ಲ. ಅದಕ್ಕೇನ್ ಬೇಕು? ವಿದ್ಯೆಗೆ ನಮ್ರತ್ವವೂ ಬೇಕು ಅಥವಾ ಉಪಶಾಂತಿಗೂ ಬೇಕು. ಅಂತ ಉಪಶಾಂತಿಗೆ ನಮ್ರತ್ವಕ್ಕ ಏನಂತಾರ? ವಿನಯ ಅಂತಾರ. ಅವೆರಡರಿಂದ ಮತ್ತು ತನ್ನ ಧರ್ಮದಲ್ಲಿ ತೊಡಗಿರುವಿಕೆ. ತನ್ನ ಯಾವ ಧರ್ಮ ಐತಲ್ಲ, ಮನುಷ್ಯತ್ವ ಧರ್ಮ ಐತಲ್ಲ, ಅದರಂತೆನ ತಾನು ಆಚಾರ ವಿಚಾರಗಳಲ್ಲಿ ತಾನು ನಡೀತಾ ಇರಬೇಕು.
ಸತ್ಯ, ಶೌಚ, ದಯಾ ಮೊದಲಾದ ಶುಭ ಗುಣಗಳಿಂದ ಕೂಡಿ ಜಗತ್ಪೂಜ್ಯನಾದ ಬ್ರಹ್ಮಜ್ಞಾನಿಯಾದ ಬ್ರಾಹ್ಮಣನಲ್ಲಿ ಜಾತಿಯಿಂದ, ಗುಣದಿಂದ ಮತ್ತು ಆ ಧರ್ಮದಿಂದ ಪರಮ ನಿಕೃಷ್ಟನು ಮತ್ತು ತನ್ನ ಬದುಕುವಿಗೋಸ್ಕರವಾಗಿ ಯಾವನು ನಾಯಿಯನ್ನು ಕೂಡ ಬೇಯಿಸಿಕೊಂಡು ತಿನ್ನುತ್ತಾನೆಯೋ ಅಥವಾ ನಾಳೆ ದಿನ ಊಟ ಮಾಡಲು ಮೊದಲನೆಯ ದಿನವೇ ಯಾವನು ಅಡುಗೆ ಮಾಡುತ್ತಾನೆಯೋ ಅವ ಶುಪಾಕ ಚಾಂಡಲನಾಗನಂತ ನೀ ತಿಳ್ಕೊಳಪ್ಪ. ಅವನಲ್ಲಿ ಕೂಡ ಜಾತಿಯಿಂದ ತಿರುಗಾಡುವುದರಿಂದ ಮತ್ತ ಹಾಲು ಮೊದಲಾದವುಗಳಿಂದ ಜಗತ್ತನ್ನ ರಕ್ಷಿಸುವ ಹಸು ಆಕಳಿನಲ್ಲಿ ಜಾತಿ ಮೊದಲಾದವುಗಳಿಂದ ಅತಿ ನಿಕೃಷ್ಟವಾದ ತುಚ್ಛ ಪದಾರ್ಥಗಳನ್ನ ತಿನ್ನುವ ನಾಯಿಯಲ್ಲಿ ರಾಜ ಪೂಜ್ಯವಾದ ಭದ್ರ ಆನೆಯಲ್ಲಿ ಆ ಚಕಾರದಿಂದ ಮಣ್ಣು ಹೆಂಟೆ ಕಲ್ಲು ಬಂಗಾರಗಳಲ್ಲಿ ಕೂಡ ಎಲ್ಲಾ ಕಡೆಯಲ್ಲಿ ಆಯಾಯ ದ್ರವ್ಯ, ಆಯಾಯ ಗುಣ, ಆಯಾಯ ಧರ್ಮ ಮತ್ತ ಆಯಾಸ ಕರ್ಮಗಳಿಂದ ಮುಟ್ಟಲಿಕ್ಕೂ ಕೂಡ ಯೋಗ್ಯವಲ್ಲದವುಗಳಲ್ಲಿ ಯಾವಾಗಲೂ ಆಕಾಶದಂತೆ ಬ್ರಹ್ಮವು ಒಂದೇ ರೂಪದಿಂದ ಏಕೆಂದು ತಿಳ್ಕೊಂಡು ಆ ಪರಬ್ರಹ್ಮವನ್ನ ಸಮಯ ಅಂತ ಹೇಳ್ತಾರಲ್ಲ, ಅದನ್ನೇ ಎಲ್ಲಾ ಕಡೆ ನೋಡುವ ಸ್ವಭಾವವು ಯಾರಿಗಿದೆಯೋ ಅವರು ಸಮದರ್ಶಿಗಳು. ಇಂಥ ಸಮದರ್ಶಿ ನೀನಾಗು ಅರ್ಜುನ ಅಂತೇಳಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ನಿಮ್ಮೆಲ್ಲರಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನ. ಆರೋಪಿತವಾದ ನಾಮಾದಿಗಳ ಗ್ರಹಣವನ್ನ ಮಾಡದೆ, ಆರೋಪಿತ ಇಲ್ಲದ ವಸ್ತು ಇದ್ದಂತೆ ತೋರಿ ಆರೋಪಗೈತಲ್ಲ. ಹೆಸರು ಈ ದೇಹಕ್ಕೆ ಒಂದು ಹೆಸರಿಟ್ಟಾರಲ್ಲ, ನಾಮ ಅದಕ್ಕೆ ರೂಪ ಒಂದು ಯಾವ ರೂಪ ಕಾಣ್ತದಲ್ಲ ಅದು ಸತ್ಯ ಅಂತ ನಾವು ತಿಳ್ಕೊಂಡೇವಲ್ಲ. ಅದಕ್ಕೆ ಎಲ್ಲಾ ಕಡೆ ಅಧಿಷ್ಠಾನ ಭೂತ ಬ್ರಹ್ಮ ಮಾತ್ರವನ್ನ ನೋಡುವುದರಲ್ಲಿ ಪರಾಯಣನಾದವನು ಅವ ಏನಂತಾರ, ಅವನಿಗೆ ನೀ ಪಂಡಿತ ಅಂತ ತಿಳ್ಕೋಪ. ಕಾರ್ಯಕಾರಣಗಳ ಏಕತ್ವ ವಿಜ್ಞಾನ ಹೆಚ್ಚಾಗಿರುವ ಪಂಡಿತರು ಇವ್ರೇನದಾರ, ಯಾವಾಗಲೂ ಸಮದರ್ಶಿಗಳಾಗ್ಯಾರ, ಎಲ್ಲಿಯೂ ಕೂಡ ವಿಷಮದರ್ಶಿಗಳಾಗುವುದಿಲ್ಲ. ಯಾರು ತಿಳ್ಕೊಂಡಾರ, ತಮ್ಮ ನಿಜವಾದ ಸ್ವರೂಪವನ್ನ ತಿಳ್ಕೊಂಡು ಅಲ್ಲೇ ನೆಲೆಯಾಗಿ ನಿಂತು ತಾವು ಮಾಡುವ ಕಾರ್ಯವನ್ನ ಮನವಾರೆ ಮನ ಮುಟ್ಟಿ ಮಾಡ್ತಾರಲ್ಲ, ಅವರಿಗೆ ಪಂಡಿತರಂತ ನೀವು ತಿಳ್ಕೊ. ಇವರು ಸಮದರ್ಶಿನಿಗಳಾಗಿರುವ ಪಂಡಿತರಾಗ್ಯಾರಪ್ಪ. ಆ ಪಂಡಿತರ ಧರ್ಮ ಆಗಿದೆ, ಅದನ್ನ ನೀ ತಿಳ್ಕೊ. ಯಾರು ಯಾವಾಗಲೂ ಎಲ್ಲಾ ಕಡೆಯಲ್ಲೂ ಬ್ರಹ್ಮವನ್ನೇ ನೋಡುತ್ತಾ, ಬ್ರಹ್ಮ ಅಂದ್ರೆ ತಮ್ಮ ನಿಜವಾದ ಸ್ವರೂಪವನ್ನ ಎಲ್ಲ ದೇಹಗಳಲ್ಲಿ, ಎಲ್ಲ ಪ್ರಾಣಿಗಳಲ್ಲಿ, ಪಶು ಪಕ್ಷಿಗಳಲ್ಲಿ ಆಗಲಿ, ವೃಕ್ಷಾದಿಗಳಲ್ಲಾಗಲಿ, ಸರ್ವತ್ರ ಎಲ್ಲ ಈ ಜಗತ್ತಿನಲ್ಲಿ ತನ್ನಂತೆ ಬೇರೆಯದನ್ನ ನೋಡುವುದೇನೈತಲ್ಲ, ಅದು ಎಲ್ಲಾ ಬ್ರಹ್ಮ ಸ್ವರೂಪ ನೋಡ್ತಾ ಇದ್ದಾನಂತ ತಿಳ್ಕೊ ನೀನು. ಅವರೇ ವಿದೇಹ ಮುಕ್ತಿಯನ್ನ ಪಡಿತಾರ. ಎಲ್ಲದರಲ್ಲಿ ಕೂಡ ಸಮಭಾವವನ್ನ ನೋಡಿ, ಎಲ್ಲದರಲ್ಲಿ ತನ್ನಲ್ಲಿ ಎಲ್ಲರನ್ನ ನೋಡ್ತಾರಲ್ಲ, ಅವರೇ ವಿದೇಹ ಮುಕ್ತಿಯನ್ನ ಪಡಿತಾರ. ಬೇರೆಯವರು ಪಡುವುದಿಲ್ಲವೆಂದು ಸೂಚನೆ ಮಾಡಲು ಬ್ರಹ್ಮನಿಷ್ಠರಾದ ಯತಿಗಳಿಗೆ ಬದುಕಿರುವಾಗಲೇ ಮುಕ್ತಿಯಾಗೈತಂತ ತಿಳ್ಕೊನಿ. ದೇಹವಾದಾಗಲ್ಲ, ದೇಹ ಇದ್ದಾಗನ ಎಲ್ಲರಲ್ಲಿ ತನ್ನನ್ನ ನೋಡುವುದು, ತನ್ನಲ್ಲಿ ಎಲ್ಲರನ್ನ ನೋಡುವುದು. ಇದಕ್ಕೇನಂತಾರ, ವಿದೇಹ ಮುಕ್ತಿ ಅಂತಾರ. ಅದಕ್ಕೆ ಇಹೈವ ಇತ್ಯಾದಿಗಳಿಂದ ಹೇಳ್ತಾರಲ್ಲ, ಅದಕ್ಕೆ ನೀನೇನ್ ಮಾಡು, ಇದರನ್ನ ಚೆನ್ನಾಗಿ ತಿಳಿದುಕೊಂಡು ಅದರಂತೆ ಸಕಲ ಪ್ರಾಣಿಗಳಲ್ಲಿ ಕೂಡ ನೀನೇನ್ ಮಾಡು, ನಿನ್ನ ನಿಜವಾದ ಸ್ವರೂಪವನ್ನ ನೋಡು. ಎಲ್ಲರಲ್ಲಿ ನಿನ್ನನ್ನ ನೋಡು, ನಿನ್ನಲ್ಲಿ ಎಲ್ಲರನ್ನ ನೋಡು, ಅವು ಎಲ್ಲರಲ್ಲಿ ನಿನ್ನನ್ನೇ ನೀ ನೋಡು ಅಂತೇಳಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮ ನಮಗೆ
ಚಿತ್ತ ಶುದ್ಧಿ ಮಾಡಿಕೊಂಡು ನೀನೇನ್ ಮಾಡು, ಆತ್ಮಜ್ಞಾನ. ಆತ್ಮಜ್ಞಾನ ಅಂದ್ರೇನು? ನಿನ್ನ ನಿಜವಾದ ಸ್ವರೂಪ ಅಂತದ್ದನ್ನ ಚಿತ್ತ ಶುದ್ಧಿ ಮಾಡಿಕೊಂಡು, ಚಿತ್ತ ಶುದ್ಧಿ, ಮನಃಶುದ್ಧಿ, ಬಾಹ್ಯ ಶುದ್ಧಿ ಇದಾಗ್ಲಿಲ್ಲ ಅಂತಂದ್ರ ನಿನ್ನ ನಿಜವಾದ ಸ್ವರೂಪವನ್ನ ತಿಳಿಯಲಿಕ್ಕೆ ಆಗುದಿಲ್ಲಪ್ಪ. ಅದಕ್ಕ ಆತ್ಮಜ್ಞಾನದಿಂದ ಚಿತ್ತ ಶುದ್ಧಿ ಮಾಡಿಕೊಂಡು ಪುನರ್ಜನ್ಮ ನೀಗಿದವರು ವಿದೇಹ ಮುಕ್ತರು. ನಾವೇನ್ ತಿಳ್ಕೊಂಡೇವಿ? ದೇಹವನ್ನ ಬಿಟ್ಟಾಗನ ವಿದೇಹ ಮುಕ್ತಿಯನ್ನ ಹೊಂದುತ್ತಾರಂತ ನಾವು ತಿಳ್ಕೊಂಡೇವಲ್ಲ, ಅದು ಅಲ್ಲ. ಹೆಂಗದು? ಪುನರ್ಜನ್ಮ ನೀಗಿರುವುದು ಎಲ್ಲೇ? ಜೀವ ಇದ್ದಾಗ, ದೇಹ ಇದ್ದಾಗ. ಅದು ಆತ್ಮಜ್ಞಾನದಿಂದ ಚಿತ್ತ ಶುದ್ಧಿ ಮಾಡಿಕೊಂಡು ಪುನರ್ಜನ್ಮ ನೀಗಿದವರು ವಿದೇಹ ಮುಕ್ತರದರಲ್ಲ. ಬದುಕಿರುವಾಗಲೇ ಜೀವ ಭಾವ ತ್ಯಜಿಸಿದ ಮಹಾತ್ಮರು ಜೀವನ್ ಮುಕ್ತರು. ದೇಹ ಹೋಯ್ತಿ, ಜೀವ ಭಾವ ಹೋಗಿದೆ, ಆ ಬ್ರಹ್ಮ ಸ್ವರೂಪವೇ ನಾನು ಅಂತೇಳಿ ಇದ್ದಾಗ ಏನ್ ಮಾಡ್ಯಾರ ಅವರು? ಎಲ್ಲ ವಾಸನೆಗಳನ್ನ, ಎಲ್ಲ ದೋಷಗಳನ್ನ ಕಳೆದುಕೊಂಡು ಚಿತ್ತ ಶುದ್ಧಿಯಾಗಿ ಅವರು ಎಲ್ಲ ಜೀವ ಭಾವ ತ್ಯಜಿಸಿದ ಮಹಾತ್ಮರು ಜೀವನ್ ಮುಕ್ತರು. ಅವರೇ ಸಮದರ್ಶ ತತ್ವದ ಪರಾಮರ್ಶೆಯನ್ನ ಇಲ್ಲೇ ಕಾಣ್ತಾ ಇದ್ದೇವೆ. ಅವರನ್ನ ಬಿಟ್ಟು ಯಾರು ಸಂತರಾಗ್ಯಾರ, ಶರಣರಾಗ್ಯಾರ, ಮಹಾತ್ಮರಾಗ್ಯಾರ, ಜ್ಞಾನಿಗಳಾಗ್ಯಾರ? ಅವ್ರೇನ್ ಮಾಡ್ಯಾರ? ಇದ್ದ ಜೀವನದಲ್ಲಿ ತಮ್ಮ ನಿಜವಾದ ಸ್ವರೂಪವನ್ನ, ತಮ್ಮ ಸ್ವರೂಪವನ್ನ ಬೇರೆಯದರಲ್ಲಿ ಕೂಡ ಸಮದರ್ಶಿನೆಯನ್ನ ನೋಡ್ತಾರಲ್ಲ, ಅವರೇ ಜೀವ ಮುಕ್ತರು ಅಂತ ವಿಶ್ವದತ್ತ ನಾವು ನೋಡುವ ದೃಷ್ಟಿಗಳು ಎರಡು. ನಾವೇನ್ ಮಾಡ್ತೀವಿ? ಈ ವಿಶ್ವದ ಕಡೆಗೆ ನಾವು ನೋಡುವ ದೃಷ್ಟಿಗಳು ಎರಡು. ಒಂದು ವ್ಯಾವಹಾರಿಕ ದೃಷ್ಟಿ, ಒಂದು ಪಾರಮಾರ್ಥಿಕ ದೃಷ್ಟಿ. ವ್ಯಾವಹಾರಿಕ ದೃಷ್ಟಿ ಅಶುದ್ಧ. ಅದಕ್ಕೆ ಹೊರಗಿನ ನಾಮ ರೂಪಗಳು, ಗುಣಕ್ರಿಯೆಗಳು ತೋರ್ತಾವ. ಎದಕ್ಕ? ವ್ಯಾವಹಾರಿಕ ದೃಷ್ಟಿಯಿಂದ ನಾವು ನೋಡಿದಾಗ ಅಲ್ಲೇನ್ ಕಾಣ್ತಾವ? ನಾಮ ರೂಪಗಳು. ನಾಮ ರೂಪಗಳು ಯಾವುದೇ? ಮಾಯನ ಅಂಶ ಅದಾವಲ್ಲ, ಮಾಯಕ್ಕೆ ನಾಮರೂಪ ಅಸ್ಥಿ ಆತಿ ಪ್ರಿಯ, ಈ ಬ್ರಹ್ಮನ ಅಂಶ. ಈ ನಾಮರೂಪಗಳು ಮಾಯೆಯ ಅಂಶ. ಆ ಮಾಯೆಯ ವ್ಯವಹಾರ ಎಲ್ಲಿ ನಡೆದಿದೆ ಅಂದ್ರ ವ್ಯಾವಹಾರಿಕ ಸತ್ತಾದೊಳಗ ನಡೆದ. ಪಾರಮಾರ್ಥಿಕ ಸತ್ಯೊಳಗ ಅದು ಇಲ್ಲ, ವ್ಯಾವಹಾರಿಕ ಸತ್ಯೊಳಗ ಅದು ನಡೆದಿದೆಯಲ್ಲ. ಹೀಗೆ ನಾಮರೂಪಗಳು ಗುಣಕ್ರಿಯೆಗಳು ತೋರ್ತವ ಎಲ್ಲೇ? ಆ ವ್ಯಾವಹಾರಿಕ ದೃಷ್ಟಿ ಒಳಗ. ವ್ಯಕ್ತಿಯ ಆಂತರ್ಯವನ್ನಾಗಲಿ ಜಗತ್ತಿನ ಆಂತರ್ಯವನ್ನಾಗಲಿ ಈಕ್ಷಿಸುವ ಸಾಮರ್ಥ್ಯ ಇದಕ್ಕಿಲ್ಲ. ಯಾವುದಕ್ಕ? ವ್ಯಾವಹಾರಿಕ ವ್ಯವಸ್ಥೆಗೆ ಅದಕ್ಕಿಲ್ಲ. ಈ ದೃಷ್ಟಿಯ ವ್ಯಕ್ತಿಯು ತನ್ನನ್ನ ಮರೆತು ಅವೇನ್ ಮಾಡ್ಯಾನ? ತನ್ನನ್ನ ತಾನು ಮರಿತಾನಂತ. ಎಲ್ಲೇ? ವ್ಯಾವಹಾರಿಕ ದೃಷ್ಟಿಯಲ್ಲಿ ತನ್ನನ್ನು ತಾನು ಮರೆತು ಅನ್ಯತ್ ಶೃಣೋತಿ, ಅನ್ಯತ್ ಪಶ್ಯತಿ, ಅನ್ಯತ್ ವಿಜಾನಾತಿ. ಅನಾತ್ಮ ವಸ್ತುಗಳನ್ನೇ ನೋಡ್ತಾನ. ಅನಾತ್ಮ ಅಂದ್ರ ಯಾವಾಗಲೂ ಇಲ್ಲವೇ ಇಲ್ಲ. ಇಂಥ ವಸ್ತುಗಳನ್ನ ನೋಡ್ತಾನ. ನೋಡಿದ್ದನ್ನ ಇದನ್ನ ನೋಡಿದಂತ ಮತ್ತಿನ್ನೊಂದು ಕಡೆಯಿಂದ ಕೇಳ್ತಾನ. ಹಾಗೆ ತಿಳಿದುಕೊಳ್ತಾನಲ್ಲ, ಅದರ ರೂಪಿಗೆ ಮರುಳಾಗುತ್ತಾನ. ಎಲ್ಲಿ ನಾಮ ಇದೆ, ಎಲ್ಲಿ ರೂಪ ಇದೆ, ಆ ನಾಮ ರೂಪಗಳಿಗೆ ಮರುಳಾಗುತ್ತಾನಂತ. ಯಾರು? ವ್ಯಾವಹಾರಿಕ ದೃಷ್ಟಿಯಲ್ಲಿದ್ದಂತ ಜೀವ. ಈ ದೃಷ್ಟಿಯ ಮನುಷ್ಯನ ಬುದ್ಧಿಯು ಭೇದಕ್ಕೆ ಆಸ್ಪದವೆತ್ತಿದೆ. ಅಲ್ಲಿ ಎಲ್ಲಿ ನಾಮ ರೂಪ ಇದೆಯಲ್ಲ, ಅಲ್ಲೇ ಆ ಮನುಷ್ಯನ ದೃಷ್ಟಿ ಏನಾಗಿದೆ? ಬುದ್ಧಿಯು ಭೇದಕ್ಕೆ ಆಸ್ಪದವಿತ್ತಿದೆ. ಅಲ್ಲೇ ಭೇದ ಇದ್ದದ್ದು. ಎಲ್ಲಿ ಭೇದ ಇದೆ ಅಲ್ಲಿ ದುಃಖ ಇದೆ. ಎಲ್ಲಿ ಭೇದ ಭಾವ ಇಲ್ಲ ಅಲ್ಲೆಂದೆಂದೂ ದುಃಖ
ಇಲ್ಲವೇ ಇಲ್ಲ. ತನ್ನದು ಅನ್ಯರದು, ತನ್ನವರು ಪರಕೀಯರು, ತನ್ನ ಜಾತಿ ಭಿನ್ನ ಜಾತಿ, ತನ್ನ ಧರ್ಮ ಅನ್ಯ ಧರ್ಮ ಎಂಬ ಭಿನ್ನತೆ ಅವನಲ್ಲಿ ಇರುವುದಿಲ್ಲ. ಯಾವನು ವ್ಯಾವಹಾರಿಕ ದೃಷ್ಟಿಯಲ್ಲಿ ತಾನು ನೋಡುವ ವ್ಯವಹಾರ ನಾಮ ರೂಪದಲ್ಲಿ ಏನಿದೆ ಅದು ಬೇರೆ ಇದು ಬೇರೆ ಅಂತೇಳಿ ಅನ್ನೋದಕ್ಕ ಅದು ಹೇಗೆ ವೃಕ್ಷಗಳು ಬೇರೆ ಬಿಟ್ಟು ಗಟ್ಟಿಯಾಗಿರ್ತದಲ್ಲ ಅದರಂತೆ ಅನ್ಯ ಧರ್ಮ ಎಂಬ ಭಿನ್ನತೆ ಅವನಲ್ಲಿ ಬೇರುತ್ತಿದೆ. ಈ ಭಿನ್ನತೆಯೇ ಏನಾಗಿದೆ? ದುಃಖಕ್ಕೆ ಕಾರಣ ಆಗಿದೆ. ಪಾರಮಾರ್ಥಿಕ ದೃಷ್ಟಿಯು ಪರಮ ಪಾವನ. ಇದು ಹೆಂಗಿದೆ? ಬಹಳ ಶ್ರೇಷ್ಠವಾದಂಥದ್ದು, ಪರಮ ಪಾವನವಾದಂಥದ್ದು. ಬಾಹ್ಯ ನಾಮ ರೂಪ ಗುಣ ಕ್ರಿಯೆಗಳನ್ನ ಬದಿಗಿರಿಸಿ, ಅಲ್ಲೇನಿಲ್ಲ, ಪಾರಮಾರ್ಥಿಕ ದೃಷ್ಟಿಯಲ್ಲಿ ಬಾಹ್ಯ ಇಲ್ಲ, ನಾಮ ಇಲ್ಲ, ರೂಪ ಇಲ್ಲ, ಗುಣ ಇಲ್ಲ, ಕ್ರಿಯೆಗಳು ಕೂಡ ಇಲ್ಲವೇ ಇಲ್ಲ. ಎಲ್ಲವನ್ನ ಬದಿಗೆ ಸರಿಸಿ ಅವುಗಳ ಅಂತರಂಗದಲ್ಲಿ ಹುದುಗಿದ ಸಚ್ಚಿದಾನಂದ ಆತ್ಮವಸ್ತುವನ್ನ ದರ್ಶಿಸುವ ಫಲ ಇದಕ್ಕಿದೆ. ಯಾವುದಕ್ಕೆ? ಪಾರಮಾರ್ಥಿಕ ದೃಷ್ಟಿಯಿಂದ ಇದು ಪರಮ ಪಾವನವಾಗಿರುವ ಶ್ರೇಷ್ಠವಾಗಿರುವ ಇದಕ್ಕೆ ಮಾತ್ರ ಇದೆ. ವ್ಯಾವಹಾರಿಕನು ಆಭರಣಗಳನ್ನೆಲ್ಲ ಕಾಂತನಲ್ಲಿ, ವ್ಯಾವಹಾರಿಕದಲ್ಲಿ ಆ ಬಂಗಾರದಿಂದ ಮಾಡಿರುವ ಬೆಳ್ಳಿಯಿಂದ ಮಾಡಿರುವ ಆಭರಣಗಳು ನೋಡ್ತಾನಲ್ಲ, ಆಭರಣ ಇದು ಚೈನಾ ಬೇರೆ, ಇದು ಸರ ಬೇರೆ, ಇದು ಉಂಗುರ ಬೇರೆ, ಇದು ನತ್ತು ಬೇರೆ, ಇದು ಗೋರ್ಮಾಳ ಬೇರೆ ಅಂತ ನೋಡ್ತಾನಲ್ಲ, ಎಲ್ಲೇ? ಆ ವ್ಯಾವಹಾರಿಕ ದೃಷ್ಟಿಯಲ್ಲಿ ಅದನ್ನ ಕಾಣ್ತಾನ. ಕರೆ ಪಾರಮಾರ್ಥಿಕರು ಮಾತ್ರ ಆಭರಣಗಳನ್ನ ನೋಡುತ್ತಿರುವ ಕ್ಷಣದಲ್ಲಿಯೇ ಅವುಗಳ ಆತ್ಮವಾದ ಸುವರ್ಣವನ್ನ ವೀಕ್ಷಣೆ ಮಾಡ್ತಾರೆ. ಬಂಗಾರ ಬಿಟ್ಟು ಆಭರಣಗಳದಾವ, ಏನ? ಆಭರಣ ಬಿಟ್ಟು ಬಂಗಾರ ಐತಿ. ಅದನ್ನ ನಾವು ವಿಚಾರ ಮಾಡಬೇಕು. ಬಂಗಾರದಿಂದ ಆಭರಣಗಳಾಗ್ಯಾವಲ್ಲದೆ ಆಭರಣಗಳಿಂದ ಬಂಗಾರ ಆಗಿಲ್ಲ. ಇದು ಪಾರಮಾರ್ಥಿಕ ದೃಷ್ಟಿ, ವ್ಯಾವಹಾರಿಕ ದೃಷ್ಟಿ ಇರತಕ್ಕಂಥ ವ್ಯತ್ಯಾಸ ಹೇಳಕತ್ತಿರಲ್ಲ ಅವರು. ಬಂಗಾರ ಇದ್ದಾಗ ಆಭರಣಗಳಾಗ್ಯಾವೋ, ಏನ ಬಂಗಾರ ಇರಲಾರದೆ ಆಭರಣಗಳಾಗ್ಯಾವೋ. ಅದಕ್ಕೆ ನಾವು ಕಣ್ಣಿಗೆ ದೃಷ್ಟಿ ಏನಿರಬೇಕು ನಮ್ದು? ಅದು ಬಂಗಾರದಿಂದಲೇ ಆಭರಣಗಳಾಗ್ಯಾವಲ್ಲ, ಅದನ್ನ ನಾವು ಚಿಂತನೆ ಮಾಡ್ಬೇಕಂತ. ಅದಕ್ಕ ಪಾರಮಾರ್ಥಿಕನ ಮಾತ್ರ ಆಭರಣಗಳನ್ನ ನೋಡುತ್ತಿರುವ ಕ್ಷಣದಲ್ಲಿಯೇ ಅವುಗಳ ಆತ್ಮವಾದ ಸುವರ್ಣವನ್ನ ಕಾಂತನ. ಅದು ಬಂಗಾರ ಇದೆ, ಪರಿಪೂರ್ಣವಾಗಿ ಬಂಗಾರ ಇದ್ದಾಗ ಬಂಗಾರದಿಂದಲೇ ಆಭರಣಗಳಾಗ್ಯಾವಲ್ಲದೆ ಬಂಗಾರ ಇರಲಾರದೆ. ಹಂಗಾರ ನಮ್ ಬಂಗಾರ ಕಕ್ಕೊಂಡ್ಬಿಡ್ತೇನೆ, ಆಭರಣಗಳು ಎಲ್ಲದಾವ ಅದ್ರಾಗ? ಅದಾವೇನು? ಅದರಂತೆ ನಾಮ ರೂಪ ಈ ಮಾಯೆ ಅಂಶ ಆಗಿದ್ದರೂ ಕೂಡ ಅಸ್ಥಿ ಭಾತಿ ಪ್ರಿಯ. ಅಸ್ಥಿ ಅಂದ್ರೆ ಇರುವುದು, ಭಾತಿ ಅಂದ್ರ ತೋರುವುದು, ಪ್ರಿಯ ಅಂದ್ರ ನಮಗದು ಪ್ರಿಯ ಆಗಿರುವಂಥದ್ದು, ಎಲ್ಲರಿಗೂ ಕೂಡ ಪ್ರಿಯ ಆಗಿರುವಂಥದ್ದು. ಅದಕ್ಕ ಅವನಿಗೆ ಸ್ವರ್ಣ ಮುಕುಟ ಹಾಗೂ ಸ್ವರ್ಣ ಪಾದ ರಕ್ಷೆಗಳಲ್ಲಿ ಭೇದ ಕಾಣದು. ಇವನಿಗೆ ಆ ಪಾರಮಾರ್ಥಿಕ ದೃಷ್ಟಿಯಿಂದ ನೋಡುವಂತ ಜ್ಞಾನಿಗೆ, ಪಂಡಿತನಿಗೆ, ನಿಜವಾದ ತನ್ನ ವಿದೇಹ ಮುಕ್ತಿಯನ್ನ ಕಂಡುಕೊಂಡವನಿಗೆ, ಸಂತನಿಗೆ, ಶರಣರಿಗೆ ಅವ ವಿದೇಹ ಈ ಜೀವ ಭಾವವನ್ನ ಕಳೆದುಕೊಂಡು ಬ್ರಹ್ಮವ ಭಾವವನ್ನ ತಳೆದುಕೊಂಡು ತನ್ನ ಚಿತ್ತ ಶುದ್ಧಿಯನ್ನ ಮಾಡಿಕೊಂಡು ಆ ಕ್ಷಣದಲ್ಲಿ ಏನ್ ಮಾಡ್ತಾನವ? ಆ ಆಭರಣಗಳಲ್ಲಿ ಕೂಡ ಬಂಗಾರವನ್ನೇ ನೋಡ್ತಾನ. ಈಗ ವ್ಯಾವಹಾರಿಕ ಮಾಡುವ ಸುವರ್ಣಕಾರ ಏನ್ ಮಾಡ್ತಾನ? ಬಂಗಾರದ ನೋಡ್ತಾನವ. ತಾನು ಕೊಟ್ಟಿರುವ ಆಭರಣಗಳನ್ನ
ನಾವು ಸವೆದಾವಂತೇಳಿ ಮುರಿದಾವಂತೇಳಿ ಮರಳಿ ಅವನಿಗೆ ಕೊಡಾಕ್ ಹೋದಾಗ ಏನ್ ಮಾಡ್ತಾನ? ತಾನು ಕೊಟ್ಟಿರುವ, ತಾನೇ ಮಾಡಿರುವ ಅಂತದ್ದನ್ನ ಅದನ್ನ ಆ ಬಂಗಾರವನ್ನ ಒರಿಗಲ್ಲಿ ಹಚ್ತಾನ, ತಿಕ್ತಾನ. ಯಾಕೆ ಇದು ಡೂಪ್ಲಿಕೇಟ್ ಐತೋ ಅಥವಾ ಒರಿಜಿನಲ್ ಐತು ಅಂತ ಆ ಬಂಗಾರವನ್ನ ಒರೆ ಕಲ್ಲಿಗೆ ಹಚ್ಚಿ ತಿಕ್ಕಿ ನೋಡ್ತಾನ. ತಾನ ಮಾಡೇನ ಕರೆ. ಬಂಗಾರದಿಂದ ಆಭರಣಗಳನ್ನ ತಾನೇ ಮಾಡಿದ್ದರೂ ಕೂಡ ನಾವೇನ್ ಮಾಡ್ತಾನ? ಇಲ್ಲ, ಇದು ಮುರಿದಿದೆ, ಇದು ಹಾಳಾಗಿದೆ, ಇದನ್ನ ತಗೊಂಡು ನಮಗ್ ಮತ್ತೆ ಬೇರೆ ಆಭರಣಗಳನ್ನ ಕೊಡು ಅಂತೇಳಿ ನಾವು ಹೋದಾಗ ಆ ಬಂಗಾರ ತಾನೇ ಕೊಟ್ಟಿರೋ ಬಂಗಾರ ಆಗಿದ್ದರೂ ಕೂಡ ಅದನ್ನ ವರಿಗಲ್ಲ ಹಸ್ತಾನಲ್ಲ. ಹಾಗೆ ಸುವರ್ಣವನ್ನ ವೀಕ್ಷಣೆ ಮಾಡುವುದರಿಂದ ಅವನಿಗೆ ಸ್ವರ್ಣ ಮುಕುಟ ಹಾಗೂ ಸ್ವರ್ಣ ಪಾದರಕ್ಷೆಯಲ್ಲಿ ಕೂಡ ನೀರ ಕಾಣದು. ಬಂಗಾರವನ್ನ ನೋಡಿ ಆಭರಣಗಳನ್ನು ಕೂಡ ಏನ್ ಮಾಡ್ತಾನ? ತಾನು ಆಭರಣಗಳನ್ನ ನೋಡಿದರೂ ಕೂಡ ಬಂಗಾರವನ್ನೇ ನೋಡುವ ಹಾಗೆ ಅವನದು ಸರ್ವ ಸಮದೃಷ್ಟಿ. ನಾಣ್ಯತ್ ಪಶ್ಯತಿ, ನಾಣ್ಯತ್ ಶೃಣೋತಿ, ನಾಣ್ಯತ್ ವಿಜಾನಾತಿ. ಅವ ಏನ್ ಮಾಡ್ತಾನ? ಆತ್ಮ ಭಿನ್ನವಾದ ಏನನ್ನು ನೋಡುವುದಿಲ್ಲ. ಯಾವ ಸ್ವಂತನಗೆನ, ಯಾವ ವಿದ್ವಾಂಸಗೆನ ತನ್ನ ನಿಜವಾದ ಸ್ವರೂಪವನ್ನ ತಿಳ್ಕೊಂಡು ತನ್ನ ಸ್ವರೂಪದಲ್ಲಿ ನೆಲೆಯಾಗಿ ನಿಂತು ತಾನು ಪರಮ ಪಾವನ ಶ್ರೇಷ್ಠವಾದಂತ ಪಾರಮಾರ್ಥಿಕ ದೃಷ್ಟಿಯನ್ನ ನೋಡ್ತಾನಲ್ಲ, ಬಾಹ್ಯ ನಾಮ ರೂಪಗಳು ಗುಣಕ್ರಿಯೆಗಳನ್ನ ಎಲ್ಲವನ್ನ ಬದಿಗಿರಿಸಿ ಕೇಳುವುದಿಲ್ಲ ಹಾಗೂ ತಿಳಿದುಕೊಳ್ಳುವುದಿಲ್ಲ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ. ಸರ್ವಭೂತಗಳಲ್ಲಿ ತನ್ನಲ್ಲಿ ಸರ್ವಭೂತಗಳನ್ನ ನೋಡ್ತಾನೆ. ತನ್ನಲ್ಲಿ ಬೇರೆಯವರನ್ನು ನೋಡೋದು, ಬೇರೆಯವರಲ್ಲೇ ತನ್ನ ಆತ್ಮ ಸ್ವರೂಪವನ್ನ ನೋಡುವುದು. ಅವ ಏನನ್ಬೇಕು? ನಮ್ಮ ದೃಷ್ಟಿ ಸಂತ ಮಹಾಜ್ಞಾನಿ ಅಂತ ನೀ ತಿಳ್ಕೋಪ. ತನ್ನ ಆತ್ಮ ದೇವನನ್ನೇ ದರ್ಶಿಸುವ ಅವನು ರಾಗದ್ವೇಷ ರಹಿತ. ಅವನಲ್ಲೇನಿಲ್ಲ? ರಾಗವೂ ಇಲ್ಲ, ದ್ವೇಷವೂ ಕೂಡ ಇಲ್ಲ. ಯಾರಲ್ಲಿ ರಾಗ, ಯಾರಲ್ಲಿ ಪ್ರೇಮ? ದುಃಖ ಶೋಕಗಳಿಂದ ಮುಕ್ತಾಗನ ಅವ ಸದಾ ಸಂತುಷ್ಟ ಆತ್ಮನವ. ಯಾರು ವಿದ್ಯಾ ವಿನಯ ಸಂಪನ್ನನಾಗಿ ತನ್ನನ್ನ ಎಲ್ಲರನ್ನ ನೋಡ್ತಾನಲ್ಲ, ಎಲ್ಲರನ್ನ ತನ್ನಲ್ಲಿ ನೋಡ್ತಾನಲ್ಲ, ಅವ ಆತ್ಮನಾಮ. ವಿದ್ಯಾ ವಿನಯ ಸಂಪನ್ನೆ ಪ್ರಪಂಚವು ವಿಷಮ. ಇದಕ್ಕ ಏನಂತ ಕೇಳಿದಾರ? ವಿಷಮ ಸಂಸಾರವಿದನು ಕನಸೆಂದರಿ ಮಾರಮರ್ತನ ಶಂಭು ಲಿಂಗವನ್ನೊಲಿಸಿ ಗಂಭೀರ ಸುಖದೊಳಿರಂದರುಪುವ. ಕೆಳರಲ್ಲಿದೇನಿದೆ? ಪ್ರಪಂಚವು ವಿಷಮ. ಪ್ರತಿಯೊಬ್ಬರು ಒಂದೊಂದು ರೀತಿಯಿಂದ ಹಿರಣ್ಯಕಶ್ಯಪ ಶಿವಭಕ್ತ ಕರೆ, ಆದರೂ ಗರ್ವಿಷ್ಠ. ಶಿವಭಕ್ತ ಅವನು ಕೂಡ ಹರಿಹರಾದಿಗಳನ್ನ ಭಜಿಸಿ ತಾನು ಕೂಡ ಏನ್ ಮಾಡಿದ? ಪಡೆಯಲಾರದ ಒಂದು ಶಕ್ತಿಯನ್ನ ಪಡ್ಕೊಂಡ ಖರೆ. ಆ ಪಡ್ಕೊಂಡರೂ ಕೂಡ ಅವ ಏನ್ ಮಾಡ್ಲಿಲ್ಲ? ಹಿರಣ್ಯಕಶ್ಯಪ ಶಿವಭಕ್ತ ಗರ್ವಿಷ್ಠ. ಅವನ ಮಗನಾದ ಪ್ರಹ್ಲಾದ ಇನ್ನ ಹರಿ ಎಲ್ಲದಾನಂತ ಕೇಳಿದಾಗ ನನ್ನ ಹರೇ ಎಲ್ಲ ಕಡೆ ಸರ್ವತ್ರ ತುಂಬಿಕೊಂಡಾನ ಅಂತ ಹೇಳಿದ ಕರೆ. ವಿನೀತ ಉತ್ಥಾನ ಪಾದ ರಾಜನು ಕೂಡ ಮೋಹಿತ. ಮಗನಾದ ಧ್ರುವನು ಮಹಾ ತಪಸ್ವಿ. ದಶರಥ ಕಾಮುಕ, ರಾಮ ಆಜ್ಞಾಪಾಲಕ. ಕೆಲವರಿಗೆ ಕರ್ಮದಲ್ಲಿ ರತಿ, ಕೆಲವರಿಗೆ ಭಕ್ತಿಯಲ್ಲಿ ಅಭಿರುಚಿ, ಕೆಲವರಿಗೆ ಯೋಗಾಶಕ್ತಿ, ಕೆಲವರಿಗೆ ವಿದ್ಯಾ ಪ್ರೇಮ. ಒಬ್ಬರು ಅಂತರ್ಮುಖಿ, ಮತ್ತೊಬ್ಬರು ಬಹಿರ್ಮುಖಿ, ಇನ್ನೊಬ್ಬರು ವಾಗ್ಮಿ, ಮಗದಪ್ಪನು ಮೌನಿ. ಮಾತನಾಡುವವರು ಅದಾರಲ್ಲ, ಮೌನಿಯಿಂದ ಕೂಡ ಅದಾರಲ್ಲ. ಹೀಗೆ ಎಷ್ಟೋ ವ್ಯಕ್ತಿಗಳು ಅಷ್ಟು ವಿಧ ಈ ಬಾಹ್ಯ ಭಿನ್ನತೆ ಕಂಡು ಚಿಂತಿಸುವ ಜನರೆಲ್ಲ ಲೌಕಿಕರು.
ಇವ್ರೆಲ್ಲರೂ ಹೆಂಗದಾರ? ಲೌಕಿಕರು, ಸಾಮಾನ್ಯ ಕಣ್ಣಿನ ವ್ಯಾವಹಾರಿಕರು. ಇವರು ಎಲ್ಲರೂ ಕೂಡ ವ್ಯವಹಾರ ದೃಷ್ಟಿಯಿಂದ ಇತ್ತುಕೊಂಡು ವ್ಯವಹಾರ ಮಾಡುವ ವ್ಯಾವಹಾರಿಕರು ಅಂತ ನೀನು ತಿಳ್ಕೊ. ಲೌಕಿಕರ ದೃಷ್ಟಿಯು ಪ್ರಕಾಶ ಕಿರಣದಂತೆ. ಅವರ ದೃಷ್ಟಿ ಹೆಂಗೈತಿ? ಪ್ರಕಾಶ ಕಿರಣದಂತೆ. ಸೂರ್ಯನ ಪ್ರಕಾಶ ಕಿರಣಗಳು ಎಷ್ಟು ವೇಗವಾಗಿ, ಎಷ್ಟು 1000 ಕಿಲೋಮೀಟರ್ ಒಂದು ಸೆಕೆಂಡಿಗೆ ಅವನ ಕಿರಣಗಳು ಓಡೋಡಿ ಬರುವಂತೆ ಲೌಕಿಕರ ದೃಷ್ಟಿ ಪ್ರಕಾಶ ಕಿರಣದಂತೆ ದೇಹದ ಬಾಹ್ಯ ರೂಪವನ್ನ ಮಾತ್ರ ತೋರಿಸ್ತದೆ. ಅದು ಲೌಕಿಕ ವ್ಯವಹಾರದಲ್ಲಿ ದೇಹದ ಬಾಹ್ಯ ರೂಪವನ್ನ ಮಾತ್ರ ತೋರಿಸ್ತದೆ. ಅಲೌಕಿಕ ಯೋಗಿಗಳ ದೃಷ್ಟಿಯಾದರೂ ಕ್ಷಕಿರಣದಂತೆ. ಕ್ಷಕಿರಣ ಅಂದ್ರ ಬಟ್ಟೆ ಬರೆ ಚರ್ಮ ಮಾಂಸಗಳನ್ನೆಲ್ಲ ದಾಟಿ ಅಸ್ಥಿ ಪಂಜರವನ್ನ ತಲುಪಿದೆ. ಅದು ಯೋಗಿಗಳ ಅಂತರ್ದೃಷ್ಟಿಯನ್ನು. ಅದೇ ರೀತಿ ವ್ಯಕ್ತಿಯ ಬಾಹ್ಯ ಜಾತಿ, ವರ್ಣ, ಆಶ್ರಮ, ಕುಲಧರ್ಮ, ಪುಣ್ಯ ಪಾಪ, ನಾಮರೂಪ ಎಲ್ಲವನ್ನ ಬದಿಗೆ ಸರಿಸಿ ಅಂತರಂಗದಲ್ಲಿ ಪ್ರವೇಶಿಸಿ ಅಲ್ಲಿ ಸ್ಥಿರವಾಗಿ ನೆಲೆಸಿದ ಪರಮಾತ್ಮ ಚೈತನ್ಯವನ್ನ ಅಭಿವ್ಯಕ್ತಿಗೊಳಿಸ್ತದಲ್ಲ, ಅದೇ ಆತ್ಮದರ್ಶನ. ಅರ್ಜುನ, ಅದು ಆತ್ಮದರ್ಶನ. ಯೋಗಿಯು ಪಡೆಯುವ ಆತ್ಮ ದರ್ಶನದಲ್ಲಿ ಯಾರು ಯೋಗಿ? ಹಾಗೇನಲ್ಲ, ಆ ಯೋಗಿ ಪಡೆಯುವ ಆತ್ಮ ದರ್ಶನದಲ್ಲಿ 3 ವಿಧ. ಬಾಹ್ಯ ಸವಿಕಲ್ಪ ದರ್ಶನ. ಏನು? ಬಾಹ್ಯ ಸವಿಕಲ್ಪ ದರ್ಶನ, ಅಂತರ ಸವಿಕಲ್ಪ ದರ್ಶನ, ನಿರ್ವಿಕಲ್ಪ ಆತ್ಮ ದರ್ಶನ. ಬಾಹ್ಯ ಸವಿಕಲ್ಪ ದರ್ಶನ ಅಂದ್ರ ಬಾಹ್ಯ ವಸ್ತುಗಳ ತೋರಿಕೆಯ ನಾಮ ರೂಪಾದಿಗಳನ್ನ ಬಿಟ್ಟು ಅವುಗಳ ಆಶ್ರಯವಾದ ಸಚ್ಚಿದಾನಂದ ಆತ್ಮನನ್ನ ಕಾಣುವುದು. ಎಲ್ಲದರಲ್ಲಿ ತನ್ನನ್ನ ನೋಡೋದು, ತನ್ನಲ್ಲೇ ಎಲ್ಲರನ್ನ ನೋಡೋದು. ಅಂದ್ರ ಬಾಹ್ಯ ವಸ್ತುಗಳು, ಬಾಹ್ಯ ಅಂದ್ರ ಹೊರಗೆ, ಆ ಹೊರಗೆ ತೋರುವಂತ ನಾಮರೂಪ. ಯಾವುದೇ ಒಂದು ವಸ್ತುಕ್ಕೆ ನಾವು ಏನ್ ಕೊಟ್ಟೇವೆ? ಹೆಸರು ಕೊಟ್ಟೇವಲ್ಲ, ಅದು ಜಡವಾಗಿದ್ದರೂ ಕೂಡ ಅದರಲ್ಲಿ ಕೂಡ ಏನಿದೆ? ಆ ಚೇತನ ವಸ್ತು ಇದ್ದೇ ಇದೆ. ಅದಕ್ಕ ತೋರಿಗೆ ನಾಮರೂಪಗಳನ್ನ ಬಿಟ್ಟು ಅವುಗಳ ಆಶ್ರಯವಾಗಿರುವ ಸಚ್ಚಿದಾನಂದ ಆತ್ಮನನ್ನ ಕಾಣುವುದೇನೈತಲ್ಲ, ಇದು ಬಾಹ್ಯ ಸವಿಕಲ್ಪ ದರ್ಶನ. ಇನ್ನಂತರ ಸವಿಕಲ್ಪ ದರ್ಶನ ಅಂದ್ರೇನು? ದೇಹದಲ್ಲಿ ಭೂಮಿಯಿಂದ ಜ್ಞಾತೃತ್ವವರೆಗಿನ 25 ಪ್ರಾಕೃತಿಯ ತತ್ವಗಳು ಅಷ್ಟೇ. ಅವುಗಳ ಭಾವವನ್ನ ಪರಿತ್ಯಜಿಸಿ ಪರಾತ್ಪರ ಹಾಗೆ ನಿರ್ಗುಣ ನಿಷ್ಕ್ರಿಯ ಪ್ರತ್ಯಗಾತ್ಮನನ್ನ ದರ್ಶಿಸುವುದು. ಆ ಪ್ರಜ್ಞಾತ್ಮನನ್ನ ಬಿಟ್ಟು ದೇಹವು ಕೂಡ ವ್ಯವಹಾರ ಮಾಡುವುದಿಲ್ಲ. ಆತ್ಮನ ಜೊತೆಗೆ ತಾದಾತ್ಮವಾಗಿ ಇರುವ ಈ ದೇಹ ಹತ್ತಿದಂತೆ ಆಗೈತಿ, ಖರೆ ಹತ್ಯೆ ಇಲ್ಲ. ಆತ್ಮ ಬೇರೆ, ಈ ಪ್ರಕೃತಿಯಿಂದ, ಈ ಪಂಚಮಹಾಭೂತಗಳಿಂದ ಆಗಿರುವ ಈ ದೇಹ ಏನಿದೆ ಇದು ಬೇರೆಯಾಗಿ ಭಿನ್ನವಾಗಿದೆ. ಖರೆ ಯಾಕಿದು ಅಸ್ಥಿ ಭಾತಿ ನಾಮ ರೂಪ ಇವು ಏನದಾವ? ಅಸ್ಥಿ ಭಾತಿ ಪ್ರಿಯ, ಇವು ಬ್ರಹ್ಮನ ಅಂಶ. ನಾಮರೂಪಗಳು ಆ ಮಾಯೆಯ ಅಂಶ. ಅದಕ್ಕ ದೇಹದಲ್ಲಿ ಭೂಮಿಯಿಂದ ಜ್ಞಾತೃವಿನವರೆಗೆ 25 ಪ್ರಾಕೃತಿಯ ತತ್ವಗಳಷ್ಟೇ. ಅವುಗಳ ಭಾವವನ್ನ ಪರಿತ್ಯಜಿಸಿ ಆ ಭಾವವನ್ನ ನಾವು ಬಿಟ್ಟು ಏನ್ ಮಾಡ್ಬೇಕು? ಪರಾತ್ಪರ ಹಾಗೆ ನಿರ್ಗುಣ ನಿರ್ಗುಣ ಆ ಗುಣರಹಿತನಾದ ನಿಷ್ಕ್ರಿಯ ಸ್ವರೂಪನಾದ ಅಂತ ಪ್ರತ್ಯಗಾತ್ಮನನ್ನ ದರ್ಶಿಸುವುದು ಅಂದ್ರೆ ಕಾಣುವುದು, ಅವನನ್ನ ಕೂಡುವುದು. ಇದಕ್ಕೇನಂತರ? ಅಂತರ್ಸವಿಕಲ್ಪ ದರ್ಶನ. ನಿರ್ವಿಕಲ್ಪ ಆತ್ಮ
ದರ್ಶನ ಹೆಂಗಿದೆ ಅದು? ನಾಮ ರೂಪ ಗುಣ ಕ್ರಿಯ ಹಾಗೂ ತತ್ವಗಳ ಪರಿಚಯಗಳನ್ನೆಲ್ಲ ದಾಟಿ ಪರಿಪೂರ್ಣ ದೇವನಲ್ಲಿ ಸಾಮರಸ್ಯ ಹೊಂದಿರುವುದು. ಇದು ನಿರ್ವಿಕಲ್ಪ ಸವಿಕಲ್ಪ ದರ್ಶನ ಅಂತ ತಿಳ್ಕೊಂಡು ದೇಹದಲ್ಲಿ ಈ ದೇಹ ಇದೆ. ನಾವೀಗೆಲ್ಲರೂ ಕೂಡ ದೇಹದಲ್ಲಿದ್ದುಕೊಂಡು ಆ ದೇಹವನ್ನ ಇದು ನಂದು ನಂದಂತ ನಾವು ತಿಳ್ಕೊಂಡು ಇದೇ ನಾನು ಅಂತ ಸತ್ಯ ಅಂತ ತಿಳ್ಕೊಂಡೇವಲ್ಲ, ಇದು ನಮ್ದು ಅಲ್ಲ ಅಲ್ಲ ಅಂತ. ಇದು ಪಂಚಮಹಾಭೂತಗಳಿಂದ ಆಗಿರುವ ಈ ದೇಹ ಅದ್ ಹೆಂಗಿದೆ? ನಾಮರೂಪ ಗುಣಕ್ರಿಯ ಇವು ತತ್ವಗಳ ಪರಿಧಿಗಳನ್ನೆಲ್ಲ ದಾಟಿ ಈ ದೇಹ ಮನಸ್ಸು ಅದಕ್ಕ ಅಂದಾರ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ದಾಟಿ ಐತಂತ. ಇವುಗಳನ್ನ ಬೇರಿಟ್ಟು ಅರಿತಾ ಇವುಗಳನ್ನ ನಾವು ದಾಟಿ ಅಲ್ಲಿ ಹೋದಾಗ ಮಾತ್ರ ಆ ದೇವನಲ್ಲಿ ಸಾಮರಸ್ಯ ಬಂದಿರುವುದು ಯಾವುದಂತೆಲ್ಲ ನಿರ್ವಿಕಲ್ಪ ದರ್ಶನ. ಈ ಮೂರು ದರ್ಶನಗಳಲ್ಲಿ ಒಂದು ಸಾಧಿಸಿದರೂ ಸಾಕು. ನೀನೇನ್ ಮಾಡು? ಬಾಹ್ಯ ಸವಿಕಲ್ಪ ದರ್ಶನ ನೀನು ಸಾಧನೆ ಮಾಡು, ಸಾಧಿಸು. ಇಲ್ಲ ಅಂದ್ರೆ ಅಂತರ ಸವಿಕಲ್ಪ ದರ್ಶನ ಆದರೂ ಕೂಡ ಸಾಧಿಸು. ಇಲ್ಲಿಕಂದ್ರೆ ನಿರ್ವಿಕಲ್ಪ ಆತ್ಮ ದರ್ಶನವನ್ನಾದರೂ ಕೂಡ ಸಾಧಿಸು ಸಾಕು. ಅವ ಹೆಂಗದನ? ಪುನೀತ ಮಹಾತ್ಮ. ಮೂರನೇ ವಿಧದ ದರ್ಶನವಾದರಂತೂ ಕೂಡ ಅವನು ದಿವ್ಯ ದೃಷ್ಟ, ಅವನೇ ಮಹರ್ಷಿ, ಅವನೇ ಸಂತ, ಅವನೇ ಆ ಬ್ರಹ್ಮವೆತ್ತ ಎಲ್ಲವನ್ನ ತಿಳ್ಕೊಂಡು ತನ್ನಲ್ಲಿ ತಾನು ಅನ್ಯದರಲ್ಲಿ ತಾನು ನೋಡುವ ಭಾವವುಳ್ಳವ ಅಂತ ಮಹಾತ್ಮ ಅಂತ ತಿಳ್ಕೋ. ಅವನಿಗೆ ನೀನೆ ತಿಳ್ಕೊ ಪಂಡಿತ ಅಂತ ತಿಳ್ಕೋರಪ್ಪ. ಅವನಿಗೆ ಭಗವಂತನೇ ಒಲೆದಿದ್ದ ಪದವಿ ಅಂತ ತಿಳ್ಕೊ. ಅದಕ್ಕೆ ಸಮಾನನಾದ ಪದವಿಗಳು ವಿಶ್ವದಲ್ಲಿ ಯಾವ ಪದವಿಗಳು ಕೂಡ ಇಲ್ಲ. ತನ್ನ ಆತ್ಮ ಸ್ವರೂಪವನ್ನ ತಿಳಿದುಕೊಂಡ ಜ್ಞಾನಿಗೆ ಅದಕ್ಕಿಂತ ಪದವಿ ಇನ್ನೊಂದು ಯಾವುದು ಇಲ್ಲ. ಪದ್ಮಶ್ರೀ ಆಗಲಿ, ಪದ್ಮಭೂಷಣ ಆಗಲಿ, ಭಾರತ ರತ್ನ ಆಗಲಿ, ಜ್ಞಾನ ಡಾಕ್ಟರೇಟರ್ ಆಗಲಿ, ಎಲ್ಲವೂ ಕೂಡ ಏನಾಗ್ಯವ? ಪದವಿಗಳು. ಶಿವಯೋಗಿ, ಋಷಿ, ಮಹಾತ್ಮ, ಪಂಡಿತ ಎಂಬ ದೈವಿ ಪದವಿಗಳ ಎದರು ಒಂದು ಕಾಸ್ಟ್ ಅಂದ್ರೆ ಕಟ್ಟಿಗೆ ಸಮಾನ, ತೃಣದಂತೆ ಸಮಾನ. ಯಾರು ತನ್ನ ನಿಜವಾದ ಸ್ವರೂಪವನ್ನ ತಿಳಿದುಕೊಂಡು ಅದರಲ್ಲಿ ರಮಣನಾಗ್ಯದನಲ್ಲ, ಅವ ಹೆಂಗದನ? ಎಲ್ಲ ಪದವಿಗಳು ಕೂಡ ಒಂದು ಕಾಷ್ಟಕ್ಕೆ ಸಮ. ಪಂಡಿತ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣ ಹಾಗೂ ನಾಯಿಯ ಮಾಂಸ ತಿನ್ನುವ ಚಾಂಡಾಲರನ್ನ ಒಂದೇ ದೃಷ್ಟಿಯಿಂದ ನೋಡ್ತಾನೆ. ಯಾರೋ ಪಂಡಿತನಾದವ, ಬಾಹ್ಯ ದರ್ಶನ ಸವಿಕಲ್ಪ ದರ್ಶನವನ್ನ ಪಡೆದುಕೊಂಡವ, ಅಂತರ ಸವಿಕಲ್ಪ ದರ್ಶನ ಪಡೆದುಕೊಂಡವ, ನಿರ್ವಿಕಲ್ಪ ಆತ್ಮ ದರ್ಶನ ಪಡೆದುಕೊಂಡವ ಅಂತ ಪಂಡಿತ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣ ಹಾಗೆ ನಾಯಿಯ ಮಾಂಸ ತಿನ್ನುವ ಚಾಂಡಾಲರನ್ನ ಒಂದೇ ದೃಷ್ಟಿಯಿಂದ ನೋಡ್ತಾನೆ. ಅವನಿಗೆ ಪೂಜ್ಯ ಆಕಳ, ಆನೆ, ಹೇಯವಾದ ಶ್ವಾನ ಸೂಕರುಗಳು ಕೂಡ ಸಮ. ಇಂಥ ದೃಷ್ಟಿ ಎಷ್ಟು ಜನರಿಗೆ ದೊರೆತೀತು, ಎಷ್ಟು ಜನಕರಾಗಿ ತಪಾಯಿತು. ಇಂಥ ಸಮ ಭಾವ ಎಷ್ಟು ಮಂದಿಗೆ ಬಂದಿತು. ಮಹಾನ್ ತತ್ವ ಸಾಹಿತಿಯು ಜ್ಞಾನೇಶ್ವರ ಅವನನ್ನೇ ಹೀಯಗಡೆದ ಬ್ರಾಹ್ಮಣ ವರ್ಣದಿಂದ ಹೊರದೂಡಿದ ಜನರು ವಿದ್ಯಾ ವಿನಯ ಸಂಪನ್ನ ಬ್ರಾಹ್ಮಣನನ್ನೇ ಕೀಳಾಗಿ ಕಾಣುವರೆಂದಾಗ ಅಂತ್ಯ ಜನರೊಂದಿಗೆ ತಮ್ಮನ್ನ ಸರಿಸಮ ಎಂದು ಅದೆಂತೂ ನೋಡಬಹುದು. ಅಂತ ತಿಳಿದ ಬ್ರಾಹ್ಮಣನಾಗಿದ್ದರೂ ಕೂಡ, ವಿದ್ಯಾವಂತನಾಗಿದ್ದರೂ ಕೂಡ, ಜ್ಞಾನಿಯಾಗಿದ್ದರೂ ಕೂಡ, ಸರ್ವದರಲ್ಲಿ ತನ್ನನ್ನ ನೋಡಿದ, ತನ್ನನ್ನ ಎಲ್ಲರನ್ನ ನೋಡಿದ ಜ್ಞಾನೇಶ್ವರ
ಮಾಡಿದ್ರಂತಂದ್ರು, ಹೊರಗೆ ಹಾಕಿದ್ರು. ಏನಂತ? ಕೀಳಾಗಿ ನೋಡಿ ಅಂತ್ಯಜರೊಂದಿಗೆ ತಮ್ಮನ್ನ ಸರಿಸಮವೆಂದು ಅದೆಂತು ನೋಡಬಹುದಪ್ಪ. ನಾವು ಆಕಳನ್ನ ಕಂಡು ಪಣೆ ಹಚ್ಚಿ ನಮಿಸ್ತೇವಲ್ಲ, ಆನೆಯು ಬಲಿಷ್ಠ ಪ್ರಾಣಿ, ಅದಕ್ಕೆ ಕೈ ಮುಟ್ಟಿ ವಾತ್ಸಲ್ಯ ತೋರಿಸ್ತೇವಲ್ಲ. ನಾಯಿ ಕೀಳ ಪ್ರಾಣಿ, ಕಾಲಿನಿಂದ ಸ್ನೇಹ ಹಾಗೂ ಮೆಚ್ಚುಗೆ ವ್ಯಕ್ತ ಮಾಡ್ತೇವೆ. ಸೂಕರವನ್ನು ಅಸ್ಪರ್ಶವೆಂದು ಬಗೆತೇವೆ. ಸೂಕರ ಅಂದ್ರೆ ಹಂದಿ. ಇದನ್ನ ಏನ್ ಮಾಡ್ತಾನ ಪಂಡಿತನಾದವ ಅವ ಪಂಡಿತ. ಹಾಗಲ್ಲ, ಸಂತ ನಾಮ ದೇವನನ್ನ ತನ್ನ ಬುದ್ಧಿಯಿಂದ ಹೋಳಿಗೆ ಕಚ್ಚಿಕೊಂಡು ಓಡುವ ನಾಯಿ ಹಿಂದೆ ತಪ್ಪದೆ ಅದು ತುಪ್ಪದ ಬಟ್ಟಲವನ್ನ ಹಿಡಿದು ಬಿಟ್ಟಲ ಸ್ವಲ್ಪ ನಿಲ್ಲೋ ಅನ್ನಂತ. ತನಗೆ ಉಣ್ಣಲಿಕ್ಕೆ ಹೋಳಿಗೆಯನ್ನ ಕಟ್ಟಿಕೊಟ್ಟಂತ ಒಂದು ನಾಯಿ ಆ ಬುತ್ತಿಯನ್ನ ತೆಗೆದುಕೊಂಡು ಓಡಾಕತ್ತಿ ಅಂತ. ಅವಾಗಂದ, ಹೇ ಬಿಟ್ಟಲ, ನಿಲ್ಲೋ ನಿಲ್ಲೋ, ಬರೇ ಹೋಳಿಗೆದವ, ಅದ್ರಾಗ ತುಪ್ಪ ಇಲ್ಲ, ನೀನಿಲ್ಲೋ, ಆ ಹೋಳಿಗೆಯಲ್ಲಿ ತುಪ್ಪವನ್ನ ಹಾಕ್ತಾನೆ, ನೀನು ಆ ತುಪ್ಪವನ್ನ ತಿನ್ನುವಂತೆ ಅಂತೇಳಿ ಸಂತ ನಾಮ ದೇವ ತನ್ನ ಬುದ್ಧಿಯಿಂದ ಹೋಳಿಗೆ ಕಟ್ಟಿಕೊಂಡು ಓಡುವ ಆ ಕಚ್ಚಿಕೊಂಡು ಆ ನಾಯಿ ಏನ್ ಮಾಡಕತ್ತಿ, ಆ ಬುತ್ತಿಯನ್ನ ಬಾಯಲ್ಲಿ ಹಿಡಿದುಕೊಂಡು ಓಡಾಕತ್ತಿ. ಆ ತುಪ್ಪದ ಬಟ್ಟಲು ಹಿಡಿದು ಬಿಟ್ಟಲ, ಸ್ವಲ್ಪ ನಿಲ್ಲು, ಬರೀ ಹೋಳಿಗೆ ತಿನ್ನಬೇಡ, ನಾನು ಹೋಳಿಗೆ ನನಗೆ ತಿನ್ನಲಿಕ್ಕೆ ಕೊಟ್ಟಿರುವ ಆ ತುಪ್ಪ ಹೋಳಿಗೆ, ಆ ಹೋಳಿಗೆ ಹೆಂಗದವ, ತುಪ್ಪ ಹಾಕಿಲ್ಲ, ಅದಕ್ಕ ನೀನಿಲ್ಲು, ಹೋಳಿಗೆ ತಿನ್ನಕ್ ಹೋಗ್ಬೇಡ, ಬರೇ ತುಪ್ಪ ತೆಗೆದುಕೋ ಎಂದು ಓಡಾಕತ್ತಿ. ನಾವು ಹೊಡೆವೇನು ಒಬ್ಬರ. ಅವನಿಗೆ ನಾಯಿಯಾಗಿ ಕಾಣಲಿಲ್ಲ. ಅದೋ ಕೀಳದಲ್ಲಿದ್ದರೂ ಕೂಡ ಆ ನಾಯಿಗೆ ಏನಾಗ್ಲಿಲ್ಲ, ನಾಯಿಯಂತೆ ಕಾಣಲಿಲ್ಲ. ಅವನಿಗೆ ವಿಠ್ಠಲನಾಗಿ ಕಂಡಿತು. ಇದು ಸಮ್ಯಕ್ ಜ್ಞಾನಿ. ಮಹಾತ್ಮ ಬಸವಣ್ಣವರು ಕೂಡ ಕಳವಿಗೆ ಬಂದ ಕಳ್ಳನಲ್ಲಿ ಕೂಡಲ ಸಂಗಮನನ್ನ ಕಂಡು, ಹೇ ಚಾಂಡಾಲಗಿದ್ದಿ, ನಿನ್ನ ಕೊರಳಲ್ಲಿರುವ ಆಭರಣಗಳನ್ನ ಬಿಚ್ಚಿ ಕೊಡು, ಕೂಡಲ ಸಂಗಮನಾಥನೆ ಬಂದಾನ, ನೀನು ಅವನಿಗೆ ನಿನ್ನ ಕೊರಳಲ್ಲಿರುವ ಯಾವ ಬಂಗಾರವನ್ನ ನೋಡಿ ಬಂದಾನಲ್ಲ, ಅವುಗಳನ್ನ ನೀನು ಬಿಚ್ಚಿಕೊಡು, ಚಾಂಡಾಲಗಿದ್ದಿ ಅಂತ ಕೂಡ ಬಸವಣ್ಣವರಂತ. ಹೀಗೆ ಈ ಚರಣ ಶ್ರೀರಾಮಕೃಷ್ಣ ಪರಮಹಂಸರು ಕೂಡ ವಿಧಿವತ್ತಾಗಿ ವಿವಾಹವಾದ ಹೆಂಡತಿಯಲ್ಲಿ ಮಹಾಕಾಳಿಯನ್ನ ನಾವೆಷ್ಟು ಮಂದಿ ಕಂಡೆ. ಸಾಕ್ಷಾತ್ತಾಗಿ ಕಾಳಿಕಾ ಮಾತೆ, ಜಗನ್ಮಾತೆ ಅಂತ ಹೇಳಿ ತನ್ನ ಹೆಂಡತಿಯಲ್ಲಿ ಆ ಕಾಳಿಯನ್ನ ಕಂಡು ನಾರದ ಮಹರ್ಷಿಯ ಕಣ್ಣಿಗೆ ವಾಲ್ಮೀಕಿಯ ಲಕ್ಷ ಪಾಠಗಳು ಕಾಣದೆ ಅವನು ಗುಹಾ ನಿವಾಸಿಯಾದ ಯಾರು, ನಾರದ ಮಹರ್ಷಿಗಳು ಕೂಡ. ಹೀಗೆ ಜಗತ್ತಿನಲ್ಲಿ ಬಹುಜನರು ಅಪಂಡಿತರು, ಮೂಢರು, ತಮ್ಮವರೇ ಆದ 4 ಜನ ಗಂಡು ಹೆಣ್ಣು ಮಕ್ಕಳಲ್ಲಿ ಒಂದು ಭಾವವನ್ನ ತೋರರು. ಅವ ಬೇರೆ ಇವ ಬೇರೆ ಅನ್ನುವ ಭಾವ ಬಂದತ್ತಂದ್ರ ಅವರು ಪಂಡಿತರೇ ಅಲ್ಲ. ತಮ್ಮನ್ನೇ ನಂಬಿದ ಪ್ರಜೆಗಳಲ್ಲಿ ರಾಜ ಮಹಾರಾಜರಿಗೆ, ಮಂತ್ರಿ ಮಹಾಮಂತ್ರಿಗಳಿಗೆ ಸಮದೃಷ್ಟಿ ಇಲ್ಲ ಅಂದಾಗ ಅಷ್ಟು ಬುದ್ಧಿ ಬಂದಿದ್ದರೆ ದೇಶ ಸ್ವರ್ಗಕ್ಕೆ. ಅವ ಬೇರೆ ಇವ ಬೇರೆ, ಅದು ಬೇರೆ ಇದು ಬೇರೆ, ಈ ಕುರ್ಚಿಗೆ ಆಸೆಗಾಗಿ ಬಡದಾಡ ಸಾವುತ್ತವಲ್ಲ. ಈ ಸಮದರ್ಶನ ಯಾವಾಗಾರ ಬಂದಿದ್ದು ಅಂತಾರ ಕೃಷ್ಣ ಪರಮಾತ್ಮ. ಅಂತದ್ದನ್ನ ನೀನು ಚೆನ್ನಾಗಿ ಅರಿತುಕೊಂಡು ಜೀವನವನ್ನ ಮಾಡುವಂತನು ಅಂತೇಳಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ನಿಮ್ಮೆಲ್ಲರಿಗೆ ಪರಮಾತ್ಮ ಅಂತನಲ್ಲ. ಜ್ಞಾನಿಗಳು ವಿದ್ಯಾ ವಿನಯಗಳಿಂದ ಕೂಡಿದ ಬ್ರಾಹ್ಮಣ, ಗೋವು, ಆನೆ, ನಾಯಿ ಹಾಗೂ ನಾಯಿಯ ಮಾಂಸವನ್ನ ತಿನ್ನುವ ಚಾಂಡಾಲರಲ್ಲಿಯೂ ಕೂಡ ಅವರೇನ್ ಮಾಡ್ತಾನೆ, ಸಮದರ್ಶಿಗಳಾಗ್ಯಾರ. ಸಮಂ ಎಂದರೆ ಏಕ, ಸಮ ಅಂದ್ರ ಒಂದೇ,
ಅವಿಕಾರವಾದ ಬ್ರಹ್ಮನನ್ನ ಏನಂತಾರೆ ಅವರು? ಜ್ಞಾನಿಗಳು ತಿಳಿದಂತವರು ನಡೆದುಕೊಳ್ಳುವ ರೀತಿ ಇದು. ಯಾರಾದರೂ ತಮ್ಮ ನಿಜವಾದ ಸ್ವರೂಪವನ್ನ ತಿಳ್ಕೊಂಡು ಅದರ ವ್ಯವಹಾರದಲ್ಲಿ ಸಕಲ ಧ್ಯಾನಾಸಕ್ತರಾಗಿದರಲ್ಲ, ಅವರು ನಡೆದುಕೊಳ್ಳುವ ರೀತಿಯಂತಿದೆ. ಅವರು ಸಕಲರಲ್ಲೂ ಸಮಭಾವನೆಯನ್ನ ತೋರುತ್ತಾರೆ. ಎಲ್ಲರಲ್ಲಿ ಕೂಡ ಸಮಭಾವನೆಯನ್ನ ತೋರಿಸ್ತಾರೆ. ಹಂಗಾರ ಸಮಭಾವನೆ ಅಂತರ ಏನು? ಪ್ರಾಣಿಗಳಲ್ಲೂ ಮತ್ತು ಮನುಷ್ಯರಲ್ಲೂ ಒಂದೇ ರೀತಿಯನ್ನ ವ್ಯವಹರಿಸಬೇಕೆ? ಅಲ್ಲ, ಸಮ ಅಂತ ಹೇಳಿ ನೀವು ಹೇಳಿದ್ರಿ ಅಲ್ಲ, ಆ ಪ್ರಾಣಿಗಳಲ್ಲಿ ಕೂಡ ಸಮವೇ ಏನು? ಮನುಷ್ಯರಲ್ಲಿ ಸಮವಾಗಿ ವ್ಯವಹರಿಸಬೇಕೆ ಅಂತ ಮತ್ತೆ ಪ್ರಶ್ನೆ ಮಾಡ್ತಾರೆ. ಪಂಡಿತನಿಗೆ ನಮಸ್ಕಾರ ಮಾಡಿದಂತೆ ಪಂಜರದಲ್ಲಿರುವ ಹುಲಿಗೂ ಕೂಡ ನಮಸ್ಕರಿಸಬೇಕೆ? ಈಗ ಪಂಡಿತನಾದವನಿಗಷ್ಟೇ ನಮಸ್ಕಾರ ಮಾಡಬೇಕೋ? ಕೆಟ್ಟ ದೃಷ್ಟಿ ಉಳ್ಳ ಕ್ರೂರ ಪ್ರಾಣಿ ಹುಲಿ ಸಿಂಹದವಲ್ಲ, ಅವು ಕೂಡ ನಮಸ್ಕರಿಸಬೇಕೆ? ಅದು ಹಾಗಲ್ಲ. ಯಾವ ಯಾವ ಜೀವಕ್ಕೆ ಯಾವ ಯಾವುದು ಹಿತವೋ ಅದನ್ನು ಒದಗಿಸಬೇಕು. ಯಾವ ಜೀವ ಭಾವ ಐತಲ್ಲ ಅದಕ್ಕ ಅದನ್ನ ಉಪಯೋಗಿಸಬೇಕು, ಒದಗಿಸ್ಬೇಕಂತ. ಮನುಷ್ಯನಿಗೆ ಊಟ ಮಾಡಿದಾಗ ಏನಾಕತಿ? ತೃಪ್ತಿ ಆಕತ್ತಲ್ಲ. ಹಸು ಆನೆಗಳಿಗೆ ಹುಲ್ಲು, ಆನೆಗೆ ಹುಲ್ಲು, ಹಸುಗಳಿಗೂ ಕೂಡ ಹುಲ್ಲು. ಅವು ಕೊಂಡಾಗ ತಿಂದಾಗ ಏನಕ್ಕವ? ಆರಾಮದಿಂದ ಇರ್ತಾವಲ್ಲ. ಪ್ರತಿಯೊಂದು ಜೀವಿಯಲ್ಲೂ ಸಮಾನವಾದ ಪ್ರೀತಿ. ಆನೆಯಲ್ಲಿ ಅಷ್ಟೇ ಪ್ರೀತಿ, ಹುಲಿಯಲ್ಲಿ ಆದರೂ ಅಷ್ಟೇ ಪ್ರೀತಿ. ಗರ್ಜಿಸುವ ಕ್ರೂರ ಪ್ರಾಣಿಯಾಗಿರುವ ಅದರಲ್ಲಿ ಕೂಡ ಪ್ರೀತಿ ಮತ್ತು ಅನುಕಂಪನವನ್ನ ತೋರಿಸಬೇಕು. ಒಳ್ಳೆಯ ವಿದ್ಯಾರ್ಥಿಗಳೇ, ಆ ವಿದ್ಯಾರ್ಥಿಗೆ ಶಭಾಸ್ ಗಿರಿ ಕೊಟ್ಟು ವಿದ್ಯಾರ್ಥಿಗೆ ಪೆಟ್ಟು, ಇದು ಸಮದರ್ಶನವೇ? ಯಾವ ಒಳ್ಳೆಯ ವಿದ್ಯಾವಂತದನ ಅವಂಗ ಶಬಾಸ್ ಅನ್ಲಿಲ್ಲ ಅಂದ್ರ ಇದು ಕೆಟ್ಟ, ಇದು ವಿದ್ಯಾರ್ಥಿಗೆ ಪೆಟ್ಟು, ಇದು ಕೂಡ ಸಮದರ್ಶನವೇ? ಹಿಂಗೇನಾರ ಸಮದರ್ಶನ ಆಕತೆ? ಇಲ್ಲಿ ಎರಡು ವ್ಯಕ್ತಿತ್ವಗಳದವಲ್ಲ, ದರ್ಶಕ ಮತ್ತು ದೃಷ್ಟ. ದರ್ಶಕನ ಸಮದೃಷ್ಟಿತ್ವದಿಂದ ದೃಷ್ಟನಿಗೆ ಹಿತವಾಗಬೇಕು. ಯಾವನ ನೋಡ್ತಾನ, ಯಾವ ವಿಚಾರ ಮಾಡ್ತಾನ, ಯಾವ ಕೇಳ್ತಾನ, ಯಾವ ಹೇಳ್ತಾನಲ್ಲ ಹಂಗೂ ಕೂಡ ಏನಾಗಬೇಕದು? ಹಿತವಾಗಬೇಕು. ಅವರವರಿಗೆ ಇಷ್ಟವಾಗಿರುವುದು ಬೇರೆ, ಅವನ ಇಷ್ಟ ಬೇರೆ, ನಮ್ಮ ಇಷ್ಟ ಬೇರೆ. ಅದು ಬೇರೆ ಬೇರೆ ಆದರೆ ಇಷ್ಟವಾಗಿರುವುದು ಕೆಲವು ಸಮಯ ಹಿತವಾಗಿರದಿರಬಹುದು. ಸಕ್ಕರೆ ಕಾಯಿಲೆ ಇದ್ದವನಿಗೆ ಸಿಹಿ ತಿಂಡಿ ಇಷ್ಟವಾದರೂ ಕೂಡ ಹಿತ ಅಲ್ಲ. ಈಗ ಶುಗರ್ ಬಂದಂದಾಗ ಶುಗರ್ ಬಂತಂದ್ರ ಅವಾಗ ಸಕ್ಕರೆಯಿಂದ ಮಾಡಿದ ಪದಾರ್ಥ ತಿನ್ನಾಕ ಹಿತ ಆಕತಿ. ಯಾಕ? ಅದರಿಂದ ತ್ರಾಸ ಆಕತ್ತವನಿಗೆ. ಸಕ್ಕರೆ ಕಾಯಿಲೆ ಇದ್ದವನಿಗೆ ಸಿಹಿ ತಿಂಡಿ ಇಷ್ಟವಾದರೂ ಕೂಡ ಹಿತವಲ್ಲ. ಅದರಲ್ಲೇ ಇಷ್ಟ ಐತಿ ಕರೆ ತಿನ್ಬೇಕನ್ನೋದು ಕರೆ, ಆದ್ರ ಶುಗರ್ ಬಂದದ್ದು ಅದನ್ನ ತಿನ್ನಾಕತ್ತೇನು? ತಿಂದ್ರ ತ್ರಾಸ ಆಕತಿ. ಅದರಂತೆ ಹೀಗೆ ಎಷ್ಟೇ ವ್ಯವಸವಾದರೂ ವಿದ್ಯಾರ್ಥಿಗಳು ಓದನ್ನ ಬಿಟ್ಟು ಆಟವಾಡುವುದು ಇಷ್ಟವಾದರೂ ಆಟದ ಜೊತೆಗೆ ಓದುವುದು ಅವನಿಗೆ ಹಿತಕರ. ಅಪ್ಪ ಅವ ಏನ್ ಮಾಡ್ತಾನ? ಇಲ್ಲ ಆಟ ಆಡ್ತಾನ, ನಾ ಓದ್ಬೇಕಂತ ಹಿತ ಆಗಿರ್ತದ ಅವನಿಗೆ. ಎಲ್ಲರೂ ಅವರವರ ಅವಶ್ಯಕತೆ ಅನುಸಾರವಾಗಿ ಸೇವೆ ಮಾಡ್ತಾರಲ್ಲ. ಬ್ರಾಹ್ಮಣನನ್ನ ಒಂದು ಸರ್ಪವು ಕಡಿದರೆ ಜ್ಞಾನಿಯು ಪ್ರೇಮದಿಂದ ಗಾಯ ಕಡೆದ ಜಾಗದಲ್ಲಿ ರಕ್ತ ಹೀರಿ ವಿಷವನ್ನು ಇಳಿಸುವಂತೆ ಚಾಂಡಾಲರ ವಿಷಯದಲ್ಲಿ ಕೂಡ ಅದೇ ರೀತಿ ವರ್ತಿಸ್ತಾನೆ. ಒಬ್ಬೊಬ್ರು ಏನ್ ಮಾಡ್ತಾನ? ಯಾವ್ದಾರ ವಿಷ ಪ್ರವೇಶ ಆಗಿದ್ದರೂ ಕೂಡ ತಮ್ಮ ಬಾಯಿತ್ತಲೇ ಹೀರಿ ಅದನ್ನ ಉಗುಳುತ್ತಿದ್ದ. ಎಂತ ಮಹಾತ್ಮರು ಏನ ಆಗಿ ಹೋಗ್ಯಾರ? ಯಾವುದೋ ದೇಹದಲ್ಲಿ ಎಂತ ಹುಣ್ಣಾಗ್ಯಾವಂದ್ರೂ ಕೂಡ ತಮ್ಮ ಬಾಯಿಂದಲೇ ಅದರ ರಸವನ್ನ ಹೀರಿ ಉಗುಳಿದಂತ ಮಹಾತ್ಮರು ಕೂಡ ಆಗಿ ಹೋಗ್ಯಾರಲ್ಲ. ಜ್ಞಾನಿಯು ಏನ್ ಮಾಡ್ಯಾನ? ಪ್ರೇಮದಿಂದ ಗಾಯ ಕಡೆದ ಜಾಗದಿಂದ ರಕ್ತವನ್ನ ಹೀರಿ ವಿಷವನ್ನ ಇಳಿಸುವಂತೆ
ಚಾಂಡಾಲರ ವಿಷಯದಲ್ಲಿ ಕೂಡ ಅದೇ ರೀತಿ ವರ್ತನೆ ಮಾಡ್ತಾರೆ. ಅನಾಸಕ್ತಿ ಯೋಗ, ಮಹಾತ್ಮ ಗಾಂಧಿ, ಜ್ಞಾನಿಯು ಲೋಕವನ್ನ ಕಾಣುವ ದೃಷ್ಟಿ, ತನ್ನನ್ನ ತಾನು ತಿಳಿದುಕೊಂಡವ, ಎಲ್ಲರಲ್ಲಿ ತನ್ನನ್ನ ನೋಡುವವ, ಇವ ಹೆಂಗದನ, ಇವ ಬೇರೆ ಅದನ. ಯಾರಲ್ಲೇ ಜ್ಞಾನಿಯು ಲೋಕವನ್ನ ಕಾಣುವ ದೃಷ್ಟಿ ಬೇರೆ. ಜ್ಞಾನಿಯಾದವ ತನ್ನ ನಿಜವನ್ನ ಸ್ವರೂಪವನ್ನ ತಿಳಿದವ, ಈ ಲೋಕವನ್ನ ಕಾಣುವ ದೃಷ್ಟಿ ಅವಂದು ಬೇರೆ. ಮಣ್ಣಿನಲ್ಲಿ ಮಡಕೆ ಕುಡಿಕೆಗಳನ್ನ ಮಾಡಿದರೂ ಅವೆಲ್ಲವೂ ಮಣ್ಣೆ ಆಗಿರುವಂತೆ. ಮಡಕೆಯ ಮಾಡುವರೇ ಮನ್ನೆ ಮೊದಲು, ತೊಡಗೆಯ ಮಾಡುವರೇ ಹೊನ್ನೆ ಮೊದಲು. ಶಿವಪಥವನರಿದೊಡೆ ಗುರುಪಥವೇ ಮೊದಲು. ಶರಣರ ಸಂಘವೇ ಮೊದಲು ಮೊದಲು ಅಂತೇಳಿ ಹೇಳ್ಯಾರಲ್ಲ. ಇವ ಏನ್ ಮಾಡ್ಯಾನ, ಮಣ್ಣಿನಲ್ಲಿ, ಆ ಮಣ್ಣು ಹೆಂಗೈತಿ, ಆ ಮಣ್ಣಿನಲ್ಲಿ ಮಡಿಕೆ ಆಗ್ಯಾವ, ಕಟ್ಟಗಳಾಗ್ಯಾವ, ಕುಡಿಕೆಗಳಾಗ್ಯಾವ, ಪರ್ಯಾಣಾಗ್ಯಾವ, ಮೇಳಿಗಳಾಗ್ಯಾವ, ಏನಾದರೂ ಕೂಡ ಯಾವುದರಿಂದ ಆಗ್ಯಾವ, ಆ ಮಣ್ಣಿನಿಂದ ಆಗ್ಯಾವಲ್ಲ. ಅದರಂತೆ ಮಣ್ಣಿನಲ್ಲಿ ಮಡಿಕೆ ಕುಡಿಕೆಗಳನ್ನ ಮಾಡಿದರೂ ಕೂಡ ಅವೆಲ್ಲವೂ ಮಣ್ಣೇ ಆಗಿರುವಂತೆ ಅವ ಏನ್ ಮಾಡ್ಯಾನ, ಸಕಲ ನಾಮ ರೂಪಗಳಲ್ಲಿ ಅಡಗಿ ಕುಳಿತು ಜಗವನ್ನ ವೀಕ್ಷಿಸುತ್ತಿರುವ ಪರಮಾತ್ಮನನ್ನ ನೀನು ಕೂಡ ಹಾಗೆ ಆಲೋಚನೆಯನ್ನ ಮಾಡಿ ನೀನು ಆ ಪರಮಾತ್ಮನನ್ನ ಕಂಡುಕೋ ಅಂತೇಳಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಶ್ರೀ ಕೃಷ್ಣ ಪರಮಾತ್ಮ ನಮ್ಮ ನಿಮ್ಮೆಲ್ಲರಿಗೆ ಹೇಳುವಂಥವನಾಗ್ಯಾನ. ವಿಷಯ ಸಾಕಷ್ಟು ಅದೇ ವಿಷಯದ ಮೇಲೆ ಮತ್ತೆ ನಾಳೆಯ ದಿನದಲ್ಲಿ ಸಮಯ ಸಿಕ್ಕಾಗ ಎಲ್ಲರೂ ಚಿಂತನೆ ಮಾಡುವ ಮಲ್ಲಿಗೆ 7 ವಾಕ್ಯ ಪುಷ್ಪಗಳನ್ನು ಅವರೆಗಳಲ್ಲಿ ಶ್ರೀ ಕೃಷ್ಣ ಪರಮಾತ್ಮನ ಅವರೆಗಳಲ್ಲಿ ಸಮರ್ಪಿಸಿ ನಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಶಿವಸ್ವ